ಎಂತ ಪದ್ಯ ನಾನಂತ ಎಷ್ಟ್ ಸಲ ಮರ್ಧಮತಿ ಪದ್ಯ ಕೇಳ್ಬಿಟ್ರೆ ಎಂತವ್ರು ಎಷ್ಟು ಸಲ ಕೆಸೆಟ್ ಹಾಕಿ ಕೇಳಿ. ನೀವು ನೋಡ್ರ ಪದ್ಯ ಏನೆಲ್ಲ ಕೇಳಿದ್ರಿ? ಅವಳು ನೀ ಕ್ಯಾಸೆಟ್ ಅಲ್ಲಿ ಕೇಳ್ತಾ ಇರೋದೇ ಪದ್ಯ. ಅಡಿಗೆ ಮಾಡಕ್ಕಿದ್ರೆ ಯಕ್ಷಗಾನ ಪದ್ಯ ಕೇಳ್ದು ಅಡಿಗೆ ಬಿಡುದು. ಹುಲ್ಲು ಕಾಳಿನಾಡುದೇ ಮತ್ತೆ ಯಾವಾಗ ಕಾಳಿನಾಡ್ರ ಪದ್ಯ ಕೇಳಿದ ಮತ್ತೆ ಯಾವ್ದು ಕಳಿ ಬಿಟ್ರೆ ನಿಂದೆ ವಿಘ್ನಾಬ್ದಿ ಕುಂಭೋತ್ಸವ ವಿಘ್ನ ಘೋಷ ಘನ ಪ್ರಚಂಡ ಪವನೋ ಶ್ರೀ ವಿಘ್ನೇಶ್ವರ ಪಾತು ಮಾಂ. ನೋಡಿ ಆವಾಗ ಮಾಯಿಕೆಲ್ಲ ಇಷ್ಟೆಲ್ಲ ಸುಧಾರಣೆ ಎಲ್ಲ ಇಲ್ಲ. ಈಗೆಲ್ಲ ನೋಡಿ ರಂಗಸ್ಥಳಕ್ಕೆ ಬಂದು ಕೂತ್ಕೊಳ್ಳೆ ಭಾಗವತರು ಮೊದ್ಲೆಗಾರಿಗೆ ಎರಡು ಮೈಕು ಈ ಚಂಡೆಗೂ ಇನ್ ಶುರುವಾಗಿದೆ. ಆವಾಗ ಎಂತದ್ದು ಮೊದ್ಲೆಗಾರಿಗೆ ಮೈಕಿಲ್ಲ, ಭಾಗವತರು ಬಂದು ಕೂತರು ಶಾರ್ಪು ಬೇಸು ಇದೆಲ್ಲ ಇಲ್ಲವೇ ಇಲ್ಲ. ಬಂದ ಕೂಡಲೇ ಪದ್ಯವೇ. ಇಷ್ಟು ಒಳ್ಳೆ ಮೈಕು ಅಲ್ಲ, ಅವ್ರು ಕ್ರಾಂತಿ ಮಾಡ್ಲಿಲ್ಲ ಅವರು. ಈಗೇನು ಬೇಸು ಶಾರ್ಪು ಮಾನಿಟರ್ ಎಂತೆಂತದ್ದು ಮತ್ತೆ ಯಾಕೋ ಆ ಕಾಲದಲ್ಲಿ ಏನು ಇರ್ಲಿಲ್ಲ ಇತ್ತಲ್ಲ. ಯಾಕೋ ಆಲಾಪ ಹೂ ಹಾಕೋದು 2 ಸಲ ಹೂ ಹಾಕೋದಂಗ ಅಲ್ಲ. ಆ ಸ್ವರಕ್ಕೆ 1-2 ಮೈಕ್ ಎಂತದು ಇಲ್ಲ. ಏನು ಕೇಳ್ತಾರೆ? 1 ಗಂಟೆಗೆ ಬಂದು ಕೂತ್ರೆ ಪದ್ಯ ಎತ್ತುದೆ. ಅಲ್ಲಿ ಶಾರ್ಪು ಬೇಸು ಎಲ್ಲ ಇಲ್ಲ. ಆವಾಗ ನಿಮ್ಗೆ ಈ ಶ್ರುತಿಗೀತಿ ಇರದಲ್ಲ, ಈ ಪದ್ಯವನ್ನ ಹೇಳುವ ಬಗ್ಗೆ ಏನಾದ್ರು ನಿಮ್ಗೆ ಭಾರಿ ಖುಷಿ ಆಗ್ತದೆ. ಅಂತಕ್ಕಂದ್ರೆ ಹಂತ ಹಂತವಾಗಿ ಚೇಂಜ್ ಮಾಡ್ತಿದ್ರು. ನಮಗೊಂದು ವಾತಾವರಣ ಚೇಂಜ್ ಆಗ್ತದೆ. ಬಿಸಿ ಬರ್ತಿತ್ತು. ಅದು ಗೊತ್ತಿದ್ದಲ್ಲ, ಆ ರಂಗದಲ್ಲಿ ಕಲಾವಿದನಿಗೆ ಮಾತ್ರ ಗೊತ್ತಾಗಲ್ಲ. ಹೌದೌದು, ಗೊತ್ತಾಪನಿ ಮಾತ್ರ. ಅದು ಕೆಲವು ಗೊತ್ತಾಪ ಏನು ಗೊತ್ತಾಗಿಲ್ಲ ಅವ್ರಿಗೆ ಎಂತ ಹೇಳುಕಿಲ್ಲ ಬಿಡಿ. ಮತ್ತೆ ಈ ಪ್ರೇಕ್ಷಕರಿಗೆ ಅದ್ರ ಹೆಸರು ಹೇಳಲಿಕ್ಕೆ ಗೊತ್ತಾಗದೇ ಇರ್ಬೋದು, ಅದ್ರ ಪರಿಣಾಮ ಆಗ್ತದೆ. ಈಗ ಔಷಧಿ ನಾವು ತಗೊಳ್ತೇವೆ, ಅದ್ರ ಹೆಸರು ಗೊತ್ತಿಲ್ಲವ್ರು ನಾವು ತಗೊಂಡಾಗ ಪರಿಣಾಮ ಆಗ್ತದೆ. ಹಾಗೆ ಕಾಳಿಂಗನವರು ಅಥವಾ ಒಪ್ಪರು ಅಥವಾ ನೆಬ್ಬೂರ್ ಭಾಗವತರು ಕೆಲವು ದೊಡ್ಡ ದೊಡ್ಡ ಭಾಗವತರು ಇದ್ದಾರಲ್ಲ, ವಾತಾವರಣ ಚೇಂಜ್ ಮಾಡ್ತಾ ಹೋಗ್ತಾರಲ್ಲ, ಜನಕ್ಕೆ ಶ್ರುತಿ ಬದಲ ಮಾಡಿದೊಳದು ಗೊತ್ತಾಗದೇ ಇರ್ಬೋದು, ಆದ್ರೆ ಆಟ ಊಟವಾಗ್ತಾ ಉಂಟು ಗೊತ್ತಾಗ್ತದೆ ಅಂತ ಅಲ್ಲ. ಮತ್ತೆ ಈ ಶ್ರುತಿಯಿಂದ ಇಡೀ ಪ್ರೇಕ್ಷಕರ ವಾತಾವರಣ ಚೇಂಜ್, ಒಂದು ಅವರ ಈ ಮನೋವೃತ್ತಿಗಳು ಚೇಂಜ್ ಆಗಿ ಈಗ ನಾವು ಆಟ ಎಲ್ಲ ಕೈದಾದ್ಮೇಲೆ ಕೆಲವು ಒಂಥರ ಮಾನಸಿಕವಾಗಿ ಒಂಥರ ಇದಕ್ಕೆ ಬದಲಾವಣೆ ಆಗುದಲ್ಲ. ನೆಕ್ಸ್ಟ್ ನಿಮ್ಗೆ ಗೊತ್ತಿರ್ಬೋದು, ಕೆಲಸರಿ ಕೆಲವ್ರು ಮನೆ ಗೊತ್ತಿಲ್ಲ, ಕೆಲವರು ಏನೋ ಯೋಚನೆ ಮಾಡ್ತೇವೆ, ಏನಾಯ್ತು ಸ್ವಾಮಿ? ಏನಿಲ್ಲ, ಆಟೋ ನೋಡಿದೆ, ಸ್ವಲ್ಪ ಬೇಸರ ಆಯ್ತು. ನಿಮ್ಮ ಊರಲ್ಲಿ ಅಂದ್ರೆ ಎಷ್ಟೋ ಜನ ಆ ಗುಂಗುನಲ್ಲೇ ಎಷ್ಟೋ ಜನ ಮನೆ ಹೋಗ್ದಿದ್ದಾರೆ. ಎಷ್ಟೋ ಜನ ಕೆಲವು ಸಾರಿ ಯಕ್ಷಗಾನದವ್ರಿಗೆ ಮನೆ ಬಿಟ್ಟು ಹೋಗ್ದಿರ್ತಾರೆ. ಶಕ್ತಿಗಳು ಆಗತ್ತೆ. ಅದಕ್ಕೆಂದ್ರೆ ಆ ಶ್ರುತಿ ಮತ್ತೆ ಆ ಗುಂಗು ಮತ್ತೆ ಆ ಸಮಯ ಸರಿಯಾಗಿ ಆ ಶ್ರುತಿ ಏರಿಸೋದ್ರಿಂದ ಆ ನಾದಗಳ ನಮ್ಮ ಪರಿಣಾಮ ತುಂಬಾ ಪರಿಣಾಮ. ಯಾವುದು ನಾವು ಹೇಳಿದ್ದು ಅಮೃತವರ್ಷಿಣಿ, ಎಂತ ಪದ್ಯ ನಾನಂತ ಎಷ್ಟ್ ಸಲ ಮರ್ಧಮತಿ ಪದ್ಯ ಕೇಳ್ಬಿಟ್ರೆ ಎಂತವ್ರು ಎಷ್ಟು ಸಲ ಕೆಸೆಟ್ ಹಾಕಿ ಕೇಳಿ. ನೀವು ನೋಡ್ರ ಪದ್ಯ ಏನೆಲ್ಲ ಕೇಳಿದ್ರಿ? ಅವಳು ನೀ ಕ್ಯಾಸೆಟ್ ಅಲ್ಲಿ ಕೇಳ್ತಾ ಇರೋದೇ ಅಡಿಗೆ ಮಾಡಕ್ಕಿದ್ರೆ ಯಕ್ಷಗಾನ ಪದ್ಯ ಕೇಳ್ದು ಅಡಿಗೆ ಬಿಡುದು. ಹುಲ್ಲು ಕಾಳಿನಾಡುದೇ ಮತ್ತೆ ಯಾವಾಗ ಕಾಳಿನಾಡ್ರ ಪದ್ಯ ಕೇಳಿದ ಮತ್ತೆ ಯಾವ್ದು ಕಳಿ ಬಿಟ್ರೆ ನಿಂದೆ ನಿಮ್ದೆಲ್ಲ ಹಾಕೊಂಡ್ ಕೇಳ್ತೇನೆ ನಾನು. ಅಷ್ಟು ಇಷ್ಟ ನಾನೇನ್ ನೋಡ್ಲಿಲ್ಲ. ನಾನು ಇಲ್ಲಿ ಬಂದ್ಮೇಲೆ ಫೋಟೋ ನೋಡಿದ್ದೆ ಅಲ್ಲ, ಕಾಳಿನಾಡ್ರ ಪದ್ಯಕ್ಕೆ ಕುಣಿದದ್ ನೋಡಿದ್ರೆ ಅವ್ರ ನೋಡಿ ಸೂಪರ್. ನಾನ್ ಕೊಂಡ್ಕೊಳ್ಳಿ ಅಲ್ಲ, ಆ ವ್ಯವಸ್ಥೆಯಲ್ಲಿ ಅಳತೆ ಇತ್ತಲ್ಲ, ಅಳತೆ ಕೋಲ್ ಇಬ್ರದ್ದು ಒಂದೇ. ಒಂಚೂರು ಅಲ್ಲಲ್ಲ, ಈಗ ಸ್ವಲ್ಪ ಸುಧಾರಣೆ ಬಂದಿದ್ರು ಅವ್ರು. ಯಾವ್ದ್ರಲ್ಲ ಬೇಡ ಸುಮ್ಮನೆ ಎಂತ ಬೇಕಾ ಸಾಧ್ಯ. ಅಳತೆ ಕೋಲು ಸಿಟ್ಟದು, ಅಳತೆ ಕೋಲು ಅದು ಒಂದೇ. ಯಾವ್ದು ಹಾಗೆ ಆಗ್ಬೇಕು. ಇದು ನಾನು ಒಟ್ಟಿಗಿದ್ದವಳು, ಅದು ಒಂದು ಚೂರು ಆಚೆ ಈಚೆ ಹಾಕಿಲ್ಲ. ಅಳತೆ ಕೋಲು ಒಂದೇ ಇಬ್ಬರದ್ದು ಸಾಧಾರಣ. ನನಗೆ ನಮ್ಗೆ ಭಾರಿ ಸಾಮ್ಯತೆ ಅದೇ. ಅಂದ್ರೆ ನೂಗಲಷ್ಟು ವ್ಯತ್ಯಾಸ. ರಂಗಸ್ಥಳದಲ್ಲಿ
ಅಷ್ಟು ಲೆಕ್ಕಾಚಾರ ಅವ್ರದ್ದು 2 ಸಲ ಅಂದ್ರೆ 2 ಸಲ, ಅವ್ರು ಎಲ್ಲಿ ಬಿಡ್ತಾಳೆ ನಂಗೆ ಗೊತ್ತು. ಅವಾಗ ನಾ ಏನ್ ಮಾಡ್ಬೇಕು, ನಾನು ಅದನ್ನ ಅಷ್ಟು ಸಿದ್ಧತೆ ಆಗ್ಬಿಡ್ತದೆ ಮಾನಸಿಕವಾಗಿ, ವ್ಯವಸ್ಥೆ ಆಗುಂಟಲ್ಲ, ಅದು ವ್ಯವಸ್ಥಿತವಾದ ಪದ್ಯ ಇದ್ದಾಗ ನಾವು ತನ್ನಿಂದ ತಾನೇ ವ್ಯವಸ್ಥಿತವಾಗಿ ಮಾಡ್ಬಿಡ್ತೇವೆ. 100% ಅದು ನಿಮ್ಗೆ ಅದು ನೀವು ಅಳವಡಿಸ್ಕೊಂಡಿದ್ರಿ ಅದನ್ನ. ಕೇಳುದು ಕಾಳಿಂಗನವ್ರು ಸಿಕ್ಕದ್ ನಮ್ ಭಾಗ್ಯ ಅಂತ. ಇಲ್ಲೋ ನಾನು 10 ರೋಟಿ ಆನಂದಾಗ ಹೋಗ್ತಿದ್ದೆ. ಮೊದಲನೇದಾಗಿ ಎಲ್ಲರಿಗೂ ಭಯ ಆಳೋದು ಬೇಕು. ಒಂದು ಭಯ ಆಳೋದು ಉಂಟಲ್ಲ, ಅದು ದೊಡ್ಡ ವರ. ಯಕ್ಷಗಾನ ಕಲಾವಿದರೆಲ್ಲ ಈಗ ನಾವುಡ್ರ ಈ ಸರಿ ಸಮಾನದಲ್ಲಿ ಬೆಳೆದವ್ರು ಇವ್ರು, ಸಾಧಾರಣ ಅವ್ರ ಪದ್ಯಕ್ಕೆ ಬೆಳೆದವ್ರು. ಇವರಿಗೆ ಹೇಳಿದ್ಮೇಲೆ ಸಾಧಾರಣ ಎಲ್ಲರಿಗೂ ಗೊತ್ತ ಕಾಳಿಂಗ ನೋಡ್ರಿ ಎಷ್ಟು ಅಂದ್ರೆ ಅವ್ರು ಎಷ್ಟು ಮುಗ್ದ್ರು ಅವ್ರ ಹತ್ರ ಹೋಗ್ಲಿಕ್ಕೆ ಅಷ್ಟೇ ಹೆದರಿಕೆ ಆಗ್ತಾ ಇತ್ತು, ಮಾತಾಡ್ಲಿಕ್ಕೆ ಹೆದರಿಕೆ ಆಗ್ತಾ ಇತ್ತು. ಅವರಷ್ಟೇ ಇವರು ಹಾಗೆ, ಇವರು ಯಕ್ಷಗಾನ ಜೀವನದಲ್ಲಿ ಅಷ್ಟೇ ಸ್ಟ್ರಿಕ್ಟ್, ಯಾರಿಗೂ ರಿಡಕ್ಷನ್ ಇಲ್ಲ. ಯಾವ್ದು ರಂಗದ ವಿಚಾರದಲ್ಲಿ ಅದಕ್ಕೆ ಚೂರು ರಿಡಕ್ಷನ್ ಇಲ್ಲ. ನಿಷ್ಠೂರವಾಗಿ ಮೊದ್ಲು ಹೇಳ್ತಿದ್ರಿ, ಈಗ ಚೂರು ಕಡಿಮೆ ಬಿಡಿ, ನಮ್ ಬೇಡ ರಂಗಳಿ ಬೇಡ ಎಂತ ಬೇಕು ಮಾಡ್ಕೊಳ್ಳಿ ಅಲ್ಲಿ ನಂಗೆ ಗೊತ್ತು. ಯಾಕೆಂದ್ರೆ ನಾನು ಶ್ರದ್ಧೆ ಮೊದ್ಲು ಬೇಕಾದದ್ದೇ ಶ್ರದ್ಧೆ. ಅರ್ಹತೆ ಗಾಡ್ ಗಿಫ್ಟ್, ಏನ್ ಮಾಡ್ಲಿಕ್ಕೆ ಬರೋದಿಲ್ಲ. ನಾವು ಬೇಗ ಹೋಗ್ಬೇಕು, ವ್ಯವಸ್ಥಾಪಕರಿಗೆ ತಲೆ ಬಿಸಿ ಮಾಡಬಾರ್ದು. ನಾವು ಬರ್ತೇವೋ ಇಲ್ಲೋ ಅಂತ ಉಳಿದ ಕಲಾವಿದರು ಕಂಗಾಲಾಗಬಾರ್ದು. ನಮ್ ನನ್ನೆಲ್ಲ ಬೆಳಗಿನ ವೇಷ ಇದ್ರು ನಾನು 8:15 ಚೌಕಿ, ಬೇಗ 8:30 ನಾ ಇಲ್ಲ ಅಂತ ಬರುವುದಿಲ್ಲ ಅಂತಲಿಲ್ಲ. ಆ ರೀತಿ ಅಷ್ಟು ನಿಖರವಾದಂತ ವ್ಯವಸ್ಥೆ ನಂದು ಈಗಲೂ ಅಷ್ಟೇ. ಮತ್ತೆ ಯಾರ ಅನುಕೂಲಕ್ಕೆ ಉಳ್ಕೊಳ್ಳೋರಲ್ಲ, ಯಾರ ಅನುಕೂಲಕ್ಕೆ ನಮ್ದು ಇಲ್ಲ. ನೀವು ಮೊನ್ನೆ ಆಟ ಮಾಡ್ತೇನೆ ಈಗ ಬೇಡ. ನೀವು ಮೊನ್ನೆ ಬೆಂಗಳೂರಲ್ಲಿ ಒಂದು ಹಾಗೆ ಮೊದ್ಲು ಅಡ್ಡಿಲ್ಲ ಅಂತ ಹೇಳ್ಬಿಟ್ಟೆ, ಆ ಡೇಟ್ ಖಾಲಿ ಉಂಟು ಅಡ್ಡಿಲ್ಲ ಅಂತ ಹೇಳ್ಬಿಟ್ಟು. ಕಡೆಗೆ ಅವ್ರು ಮುಮ್ಮೇಳ ಹಿಮ್ಮೇಳ ನೋಡಿದ್ರೆ ಇದು ನಾವು ಹೋದ್ರೆ ನಮ್ಮ ಮರ್ಯಾದೆ ಹೋಗ್ತದೆ. ಬೇರೆ ಕಾರಣ ತಪ್ಸ್ಕೊಂಡ್ಬಿಟ್ಟು ಆದಿಸಿ ನಂಗೆ ಬೇರೆ ತೊಂದರೆ. ಯಾಕಂದ್ರೆ ಜನ ನಿರೀಕ್ಷೆ ಮಾಡೋದು, ನಮಗಿಲ್ಲಿ ಏನ್ ತೊಂದರೆ ಆಗಿದೆ ಜನಕ್ಕೆ ಗೊತ್ತಾಗುದಿಲ್ಲ. ಇವತ್ತು ಅವ್ರು ಒಳ್ಳೆ ಮಾಡ್ಲಿಲ್ಲ, ಬಲಿ ಆಗುದು ನಾವು. ಕಲಾವಿದ್ರೆ ಎಲ್ಲಾ ವಿಷಯದಲ್ಲೂ ಬಲಿ ಪಶುಗಳೇ. ಎಲ್ಲರೂ ಕಲಾವಿದ ಇರ್ತಾರಲ್ಲ, ಬಲಿ ಪಶು ಆಗುದು ಕಲಾವಿದ. ಒಂದು ನೀವು ಡೇಟ್ ಹಚ್ಕೊಳ್ಳಿ, ಆ ದಿವ್ಸ ಖಾಲಿ ಉಂಟ ಡೇಟ್ ಹಚ್ಕೊಳ್ಳಿ, ಮತ್ತೆಲ್ಲ ಕಡೆಗೆ ಹೇಳ್ತೇನೆ. ಆಯ್ತು. ಕಡೆಗೆ ಏನಕ್ಕೆ ಮುಮ್ಮೇಳ ಹಿಮ್ಮೇಳ ಸಂಬಂಧ ಇರಲ್ಲ ಅಂತ ಒಂದು ಸೆಟ್ ಮಾಡ್ತಾರೆ. ಆವಾಗ ನಾವು ಬರುದಿಲ್ಲ ಹೇಳಿದ್ರೆ 3 ತಿಂಗಳ ಮೊದಲು ನಾನು ಅವ್ರಿಗೆ ಹೇಳಿವೆ, ಡೇಟ್ ಹಚ್ಚಿದ್ದೇನೆ, ಕೊನೆ ಕಾಲಕ್ಕೆ ಕೈ ಕೊಟ್ಟರು ಅಪಪ್ರಚಾರ ಆಯ್ತಾ. ಅಲ್ಲಿ ಹಿಮ್ಮೇಳನ ಆಯ್ತು, ನಾವು ಮಾತು ಕೊಟ್ಟಿದ್ದು ಹೋದ್ರೆ ಆದಿಸ್ ನಮ್ಮ ವೇಷ ಫೇಲ್, ಜನ ಬೈಯೋದು ನಮಗೆ. ನಾವು ನೋಡ್ಬೇಕು ಬಂದ್ರೆ ಏನ್ ಚಂದ. ನಾವು ಒಬ್ರು ಮಾಡ್ಲಿಕ್ಕೆ ಆಗುದಿಲ್ಲ. ಒಂದು ಸಣ್ಣ ಕಲಾವಿದನು ದೊಡ್ಡ ಕಲಾವಿದಂಗೆ ಪೂರಕ ಆಗಿದ್ರೆ ಮಾತ್ರ ಇಂಥ ವೇಷ ಒಳ್ಳೇದಾಗ್ಲಿಕ್ಕೆ ಸಾಧ್ಯ. ಯಾರ್ಯಾರನ್ನೂ ಒಟ್ಟು ಮಾಡ್ರು ಆಗುದೇ ಇಲ್ಲ. ಇನ್ಮೇಲೆ ನನಗೆಲ್ಲ ಹಂಗೆ ಪ್ರಶಕೇತು ಪ್ರದ್ಯುಮ್ನ ಸಹಿತ ಸರಿಬೇಕು ನನಗೆ, ಇಲ್ಲೋ ನನ್ನ ಪಾತ್ರ ಸರಿ ಆಗುದಿಲ್ಲ. ನಾನು ಪ್ರತಿಯೊಂದು ಆದ್ರೂ ನಾವು ಫೇಲ್ ಬೀಳ್ತೇವೆ. ಲಾಸ್ಟಿಗೆ ಫೇಲ್ ಬೀಳುದು ಕಲಾವಿದ. ಇಲ್ಲಿವರೆಗೆ ನಾನ್ ಕಂಡಿದ್ದ ಮಟ್ಟಿಗೆ ಆ ಶಿಸ್ತನ್ನು ಕಾಪಾಡ್ಕೊಂಡು ಬಂದಿದ್ರು. ಸಿಟ್ಟು ರಿಡಕ್ಷನ್ ಇಲ್ಲ ಯಾರಿಗೂ. ನೋಡ್ರ ಸೆಕೆಂಡ್ ಆ ಜಾಗದಲ್ಲಿ ಇವರೇ ಇರ್ಬೋದೇನು, ರಿಡಕ್ಷನ್ ಇಲ್ಲ. ನಮ್ದು ಹೀಗೆ, ನಮ್ಗೆ ಇಷ್ಟ ಆಗ್ಬೇಕು. ನಾವು ಒಟ್ಟು ಪ್ರೇಕ್ಷಕರಿಗೆ ಒಳ್ಳೇದು ಕೊಡೋದಲ್ವಾ ನಮ್ಮ ಉದ್ದೇಶ, ಅದಲ್ವಾ? ಪ್ರೇಕ್ಷಕರಿಗೆ ಒಳ್ಳೇದನ್ನು, ಬರೇ ಮನರಂಜನೆ ಅಲ್ಲ, ಆ ಪಾತ್ರೋಚಿತವಾಗಿ ಪ್ರಸಂಗೋಚಿತವಾಗಿ ನಾವು ಪ್ರೇಕ್ಷಕರಿಗೆ ಒಳ್ಳೇದನ್ನು ಕೊಡ್ಬೇಕು. ಆ ಒಳ್ಳೇದನ್ನು ಕೊಡುವುದಕ್ಕೆ ಏನೆಲ್ಲ ಬೇಕು ಅದನ್ನು ನಾನು ಬಯಸ್ತೇನೆ. ನನಗೆ ಹಿಮ್ಮೇಳ ಮೊದಲನೇದಾಗಿ ಒಳ್ಳೇದು ಬೇಕು, ಎದುರು ಪಾತ್ರಧಾರೆ ಒಳ್ಳೇದು ಬೇಕು, ಸೈಡ್ ಪಾತ್ರಧಾರೆ ಒಳ್ಳೇದು ಬೇಕು. ಇದಿಷ್ಟೂ ಸೇರಿದಾಗ ಪ್ರೇಕ್ಷಕರಿಗೆ ಒಳ್ಳೇದಾಗ್ತದೆ. ನನ್ನೊಬ್ಬರಿಂದ ಒಳ್ಳೇದಾಗೋದಿಲ್ಲ, ಭಾಗವತರೊಬ್ಬರೇ ಒಳ್ಳೇದಿದ್ರು ಆಗೋದಿಲ್ಲ. ಒಟ್ಟು ಅದನ್ನು ನಾನು ಬಯಸ್ತೇನೆ. ಹಾಗಾಗಿ ಅವರು ಆ ಪ್ರಸಂಗಕ್ಕೆ ಒಪ್ಪುವುದಿಲ್ಲ, ಅವ್ರು ಈ ಪಾತ್ರಧಾರಿಗಳು ಒಪ್ಪುವುದಿಲ್ಲ, ನನ್ನ ಮೇಲೆ ಭಯಂಕರ ಆಕ್ಷೇಪ ಬರ್ತದೆ. ಒಪ್ಪುವುದಿಲ್ಲ ಅಂತ ಹೇಳೋದು ನನ್ನ ವೈಯಕ್ತಿಕ ಅಲ್ಲ, ನನಗೆ ಅವರು ಏನೂ ದ್ವೇಷ ಇಲ್ಲ. ನಮಗೂ ಒಳ್ಳೆ ಪ್ರಸಂಗ ಕೊಡ್ಲಿಕ್ಕೆ ಆಗುದಿಲ್ಲ ಜನಕ್ಕೆ, ಮತ್ ನಾವ್ ಯಾಕೆ ಹೋಗ್ಬೇಕು ಅಂತ ಹೇಳಿ ನಂದು ಈ ತಕರಾರು. ನೋಡ್ರಿ ಪತಿ ಈ ಸಮಸ್ಯೆಗಳಿಲ್ಲ. ಯಾಕೆ ಕೇಳ್ರೆ ಅವರ ನಿರ್ದೇಶ, ಅವ್ರ ಪಾತ್ರ ಹಂಚಿಕೆಯಾಗಿ ಯಾರಿಗೆ ಯಾವ ಪಾತ್ರ ಅದು ಕೇಳಿದೆ. ಸೀನಿಯರಿಗೆ ಆದ್ಯತೆ ಅಲ್ಲ, ಅರ್ಹತೆಗೆ ತಕ್ಕ ಆದ್ಯತೆ. ಅದು ಕಾಳಿಂಗನವರು ಒಬ್ಬರೇ ಮಾಡಿದ್ರು. ನಾನು ಸ್ವತಃ ಅಲ್ದೋ ನಾನೆಲ್ಲ ಕಲಾವಿದನೇ ಆಗ್ಬಿಟ್ಟಾಗಿ ಎಂತೆಂತ ಸೀನಿಯರ್ ಕಲಾವಿದರಿದ್ರು. ಆ ಸಂದರ್ಭದಲ್ಲಿ
ಅರ್ಹತೆಗೆ ತಕ್ಕ ಆದ್ಯತೆ ಅಂತ ಹೇಳಿ ರಾಮಾಯಣ ಕೊಟ್ರೆ ಇನ್ನು ಒಳ್ಳೆ ಮಾಡ್ತಾರೆ, ಪ್ರದರ್ಶನ ಉತ್ತಮವಾಗಿ. ಅದು ಅವ್ರದ್ದು ಯೋಚನೆ. ಅವ ಸ್ನೇಹಿತ, ಅವ ಸೀನಿಯರ್, ಪ್ರದರ್ಶನ ಒಳ್ಳೇದಾಗ್ಬೇಕು, ಅವ್ರ ಆಶಯ ಅದು. ನನಗೂ ಅದೇ, ಪ್ರದರ್ಶನ ಒಳ್ಳೇದಾಗ್ಬೇಕು, ಏನ್ ಬೇಕಾದ್ರು ಮಾಡಿ. ನನಗೊಂದು ಒಳ್ಳೆ ದೊಡ್ಡ ವೇಷ ಕೊಟ್ಕೊಂಡು ಉಳಿದೆಲ್ಲ ಸರಿ ಮಾಡದೇ ಇದ್ರೆ ನನ್ನ ವೇಷ ಒಳ್ಳೇದಾಗುದಿಲ್ಲ, ಪ್ರೇಕ್ಷಕರಿಗೆ ಒಳ್ಳೇದು ಅನ್ಸುದಿಲ್ಲ. ಅಂತ ವಿಷಯಕ್ಕೆ ನನ್ನ ತಕರಾರು. ಅದೆಲ್ಲ ಕಾಳಿಂಗನವರು ಬಂದದ್ದೇ ಅದು, ನಮಗೂ ವರ ಅವರೇ. ಈಗಲ್ಲ ಈಗ ನಾವೆಲ್ಲ ಕಾಳಿಂಗನವರ ಹಾಡಿನಿಂದ ಯಕ್ಷಗಾನಕ್ಕೆ ಬಂದವರು. ನಾವೊಂದಿಷ್ಟು ಜನ ಯಕ್ಷಗಾನ ಭಾಗವತರೆಲ್ಲ ಹೊಸ ಭಾಗವತ ತಯಾರಾದ ಕಾಳಿಂಗನವರು. ಅದ್ರ ಬಗ್ಗೆ ನೀವೇನ್ ಹೇಳ್ತಿದ್ರಿ? ಬೇಜಾರಿಲ್ಲ ನನಗೆ. ಇಲ್ಲ, ಎಲ್ಲ ಭಾಗವತರ ಪ್ರಭಾವ ಆಗುವುದು ಸಹಜ. ಭಾಗವತರ ಅಂತಲ್ಲ, ಒಂದು ದೊಡ್ಡ ವೇಷಧಾರಿ ಆದಾಗ ಪ್ರಭಾವ ಆಗೋದು ಸಹಜ, ಪ್ರಭಾವ ತಪ್ಪಲ್ಲ. ಒಂದು ಕಾಲದವರೆಗೆ ಒಂದು ಪ್ರಮಾಣದಲ್ಲಿ ಅನುಕರಣೆಯು ಸಹಜ. ಇಡೀ ಪ್ರಪಂಚವೇ ಅನುಕರಣೆ, ಪ್ರಾಣಿ ಪಕ್ಷಿ ಸಹಿತ. ಆದ್ರೆ ಆಮೇಲೆ ಪ್ರತಿಯೊಬ್ರು ಭಾಗವತ ಆಗ್ಲಿ ಕಲಾವಿದ ಆಗ್ಲಿ ಸ್ವಂತಿಕೆಯನ್ನು ರೂಢಿಸ್ಕೊಳ್ಬೇಕು. ಈ ಕಾಳಿಂಗನವರು ಎಷ್ಟೇ ಒಳ್ಳೇದು ಹೇಳಿ ಆ ಮಟ್ಟಕ್ಕೆ ನಮ್ಗೆ ಹೋಗ್ಲಿಕ್ಕೆ ನಾವು ಯಾವ ಮಟ್ಟದಲ್ಲಿ ಒಳ್ಳೇದ ಮಾಡಬೇಕು ಇದನ್ನ ನಾವು ನಮ್ಮೊಳಗೆ ಸಂಶೋಧನೆ ಮಾಡ್ಕೊಳ್ಬೇಕು. ನಮ್ಮ ತಾಕತ್ತು ಎಷ್ಟು ನಾವು ಯಾವ ರೀತಿಯಲ್ಲಿ ಮಾಡ್ಬೋದು. ಕಾಳಿಂಗನವರು ಹಿಂಗ್ ಮಾಡಿದ್ರು, ನಮ್ಮ ಹತ್ರ ಆಗುದಿಲ್ಲ. ನಾವು ಹೆಂಗ ಒಳ್ಳೇದಾಗ್ಬೇಕು, ತೋರಿಸ್ಬೋದು, ಒಳ್ಳೇದಾಗ್ಬೇಕು. ನಾವೆಂತ ಮಾಡ್ಬೇಕು? ಈ ಸಂಶೋಧನೆ ನಮ್ಮೊಳಗೆ ನಾವು ಮಾಡ್ಕೊಂಡ್ರೆ ಮಾತ್ರ ಆವಾಗ ಸ್ವಂತಿಕೆ ಬರ್ತದೆ, ಸಹಜವಾಗಿ ಒಳ್ಳೇದಾಗ್ತದೆ. ಒಳ್ಳೆ ವಿಷಯ. ಹೌದು ಹೌದು. ನಮ್ಗೆ ಆ ಮನವರಿಕೆ ಮಾಡ್ಕೊಳ್ಬೇಕ, ಹೊಸ್ತರ ಬಗ್ಗೆ ಯೋಚನೆ ಮಾಡಿ ಅವರಿಂದ ಪ್ರೇರಣೆ ಪಡೆದು ಆ ನಂತರ ನಾವು ಸಂಶೋಧನೆ ಮಾಡ್ಬೇಕು. ಪ್ರೇರಣೆ ಅವ್ರದ್ದು. ಹೌದಾ? ಸಂಶೋಧನೆ ನಮ್ಮ ಸ್ವಂತಿಕೆ ಬೇಕದು. ಅನುಕರಣೆ ಅಂದ್ಬಿಟ್ರೆ ಆವಾಗ ಏನಕ್ಕಾದ್ರೆ ಎಲ್ಲಾ ಕಾಲಕ್ಕೂ ಎಲ್ಲಾ ಸಂದರ್ಭಕ್ಕೂ ಅನುಕರಣೆ ಪ್ರಯೋಜನ ಕೊಡಬೇಕು. ಒಂದು ಕೆಲವು ಕಾಲದ ಹೆಸರು ಬಂದು ಹೋಗ್ತದೆ, ಕೆಲವು ಕಾಲ ಅದೇ ರಂಗಕ್ಕೆ ಪ್ರಯೋಜನ ಅದು ನಿತ್ಯ ನೂತನ ಆಗ್ಬೇಕು, ಇಂಪ್ರೂವ್ ಆಗ್ಬೇಕು. ಇವತ್ತೊಂದು ಮಾಡೋ ಪಾತ್ರ ನಾಳೆ ಮಾಡುವಾಗ ಮತ್ತೆ ಬೇರೆ ರೀತಿ ಅಂತ ಮಾಡ್ಲಿಕ್ಕೆ ಆಗುತ್ತೆ. ಯಕ್ಷಗಾನ ನಡೆದು ಬಂದ ದಾರಿ ಯಕ್ಷಗಾನ ಮಟ್ಟುಗಳಲ್ಲೂ ಒಂದು ನಾವೀನ್ಯತೆ ಅಂತ ವ್ಯವಸ್ಥೆಗಳು ಉಂಟು, ಬೇಕಾದಷ್ಟು ಉಂಟು. ಮತ್ತೆ ಯಾವ ಕಾಲಕ್ಕೂ ಶೈಲೀಕೃತ. ಹೌದು, ಯಕ್ಷಗಾನದ್ದೇ ಆದ ಶೈಲಿ. ದಕ್ಷಿಣಾದಿ ಒಂದು ಶೈಲಿ, ಅಪದ್ಯ ದಕ್ಷಿಣ ಉತ್ತರಾದಿ ಶೈಲಿ, ಇದು ಉತ್ತರಾದಿ. ಯಕ್ಷಗಾನದ ಒಂದು ಶೈಲಿ, ಆ ಪದ್ಯ ಕೇಳ್ಕೊಳ್ಳೋದು ಯಕ್ಷಗಾನ ಅಷ್ಟಿರ್ಬೇಕು. ಅದು ಶೈಲೀಕೃತ, ಅದೇ ಮಟ್ಟು. ಆ ಮಟ್ಟಿನಲ್ಲಿಯೇ ನಾವು ಹೋಗ್ಬೇಕು. ಅದ್ರಲ್ಲಿ ಎಷ್ಟು ಸುಧಾರಣೆ ಮಾಡಬಹುದು. ಈ ಕಾಳಿಂಗನವರು ಎಷ್ಟು ರಾಗಗಳು ಅಂತ ನಮ್ಗೆ ಯಕ್ಷಗಾನ ಇವಾಗ ಕೇಳ್ತಿದ್ವಿ, ಅದೆಲ್ಲ ಬೇರೆ ಬೇರೆ ರಾಗ. ಅವಶ ನೀವಿದ್ರಿ ಮಾಯಾಮಾಳ ಹೋಗೋಳ ವೃಂದಾವನ ಸಾರಂಗ. ಹೌದಪ್ಪ, ಯಾರೆಂದು ಕೇಳಬಹುದು, ಅದು ವೃಂದಾವನ ಸಾರಂಗ. ಅವಶ್ಯ ಹೊಸ ಮತ್ತು ಮಾಯಮಾಳಗೋಳ ಇತ್ತ ಪಲ್ಲವೀನ್ ಇತ್ತ ಪಲ್ಲವಿ ಲಜ್ಜೆ ಸರಿ ಮಾಗರಿ ಮಾಯಮಾಳಗೋಳ.